ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 21 ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಅದು ಹೇಗೆ ಪ್ರಕಟಗೊಳ್ಳುತ್ತದೆ. ಪುಟ 421. ಒಡೆಯಲ್ಪಟ್ಟ ಆಜ್ಞಾಶಾಸನದ ಮೊದಲ ಹಲಿಗೆಗಳು ಮಾಂಸ ಶರೀರದ ದೌರ್ಬಲ್ಯದ ಕಾರಣದಿಂದ ಧರ್ಮಶಾಸ್ತ್ರದ ಒಡಂಬಡಿಕೆಯ ವೈಫಲ್ಯವನ್ನು ಪ್ರತಿನಿಧಿಸಿದಂತೆ, ಎರಡನೆಯ ಹಲಿಗೆಗಳು ಹೊಸ ಒಡಂಬಡಿಕೆಯನ್ನು ಪ್ರತಿನಿಧಿಸುತ್ತದೆ. ಅದರಲ್ಲಿ ಕ್ರಿಸ್ತನು ಮಧ್ಯಸ್ಥಗಾರ ಮತ್ತು ಅದು ವಿಫಲವಾಗುವುದಿಲ್ಲ. ಕ್ರಿಸ್ತನ ದೇಹ ಪೂರ್ಣಗೊಂಡ ನಂತರ ಈ ಹೊಸ ಒಡಂಬಡಿಕೆಯು ಪ್ರಪಂಚದ ಪರವಾಗಿ ಕಾರ್ಯನಿರ್ವಹಿಸುತ್ತದೆ. ಏತನ್ಮಧ್ಯೆ ಮೋಶೆಯಂತೆ ಮಹಾಪ್ರವಾದಿಯ ಸದಸ್ಯರ ಆಯ್ಕೆಯು ಮುಂದುವರಿಯುತ್ತದೆ. ಅಪೊಸ್ತಲರ ಕೃತ್ಯಗಳು 3:23. ಪಟ್ಟಿಯನ್ನು ವಿತರಿಸಿದಾಗ ಮೋಶೆಯು ಬದಲಾಗಿದ್ದಾನೆಂಬ ಅಂಶವನ್ನು ಈಗ ಗಮನಿಸಿ. ನಂತರ ಅವನು ಜನರ ಮುಂದೆ ಮುಸುಕನ್ನು ಧರಿಸಿದನು, ಏಕೆಂದರೆ ಅವನ ಮುಖವು ಪ್ರಕಾಶಗೊಂಡಿತು. ಅಂತಹ ಸಾಮ್ರಾಜ್ಯದ ಉದ್ಘಾಟನೆಯು ವಿಸ್ಮಯಕಾರಿ ದೃಶ್ಯಗಳೊಂದಿಗೆ ಇರುತ್ತದೆ. ಅದು ಇಡೀ ಜಗತ್ತನ್ನು ಭಯದಿಂದ ನಡುಗುವಂತೆ ಮಾಡುತ್ತದೆ ಮತ್ತು ಕರ್ತನ ಅಭಿಷೇಕವನ್ನು ಸಮಸ್ತ ಭೂಮಂಡಲದ ರಾಜ ಎಂದು ಸಂತೋಷದಿಂದ ಗುರುತಿಸುತ್ತದೆ. ಕರ್ತನು ತಮ್ಮೊಂದಿಗೆ ಇನ್ನು ಮುಂದೆ ಮಾತನಾಡುವುದಿಲ್ಲ ಎಂದು ಇಸ್ರಾಯೇಲ್ಯರು ಎಣಿಸಿಕೊಂಡಂತೆ, ಸೀನಾಯಿನಲ್ಲಿ ಸಾಕ್ಷಿಯಾದ ಭಯಾನಕ ದೃಶ್ಯಗಳು ಮತ್ತು ಶಬ್ದಗಳಿಂದ ಇಲ್ಲಿ ಕರ್ತನಾದ ಯೆಹೋವನು ತನ್ನ ಕೋಪದಲ್ಲಿ ತಮ್ಮೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಲು ಆ ಶಬ್ದವನ್ನು ಕೇಳಿದವರು ತಮಗೆ ಇನ್ನು ಒಂದು ಮಾತನ್ನಾದರೂ ಹೇಳಬಾರದೆಂದು ಬೇಡಿಕೊಂಡರು. ಅವನನ್ನು ರಾಜ ಎಂದು ಗುರುತಿಸಲು ಯೆಹೋವನು ಅವರನ್ನು ನೇಮಿಸುತ್ತಾನೆ. ಇಮ್ಮಾನುವೇಲ್ ಮೋಶೆಯ ಮಹಾನ್ ಪ್ರತಿರೂಪ, ಪ್ರವಾದಿ, ಯಾಜಕ ಮತ್ತು ರಾಜ. ಇಬ್ರಿಯ 12:19 ಕೀರ್ತನೆ 2:5-6 ಹೋಲಿಸಿ ನೋಡಿರಿ. ಇಸ್ರಾಯೇಲ್ಯರು ಹೊಸ ರಾಜ್ಯಕ್ಕಾಗಿ ಕಾತುರರಾಗಿ ಸಿದ್ಧರಾಗಿರಬೇಕು. ನಿನ್ನ ಅಧಿಕಾರದ ದಿನದಲ್ಲಿ ನಿನ್ನ ಜನರು ಸಿದ್ಧರಾಗಿರುವರು ಎಂದು ಬರೆಯಲಾಗಿದೆ. ಕೀರ್ತನೆ 110:3. ಇದು ಇಸ್ರೇಲ್ ಕಾಯುತ್ತಿರುವಂತೆಯೇ ಇರುತ್ತದೆ, ಅಂದರೆ ಸುವಾರ್ತ ಯುಗದ ಉನ್ನತ ಆಧ್ಯಾತ್ಮಿಕ ಕರೆಗೆ ಕುರುಡರಾದರು. ಇದು ಮಾತ್ರ ಅವರು ಕಲ್ಪಿಸಿಕೊಂಡ ಯಾವುದೇ ವಿಷಯಕ್ಕಿಂತಲೂ ಹೆಚ್ಚು ಭವ್ಯವಾಗಿ, ಹೆಚ್ಚು ಬಾಳಿಕೆ ಬರುವುದು. ನಂತರ ಕ್ರಿಸ್ತನಲ್ಲಿ ದುಃಖಕರವಾದ ತಪ್ಪು ಮಾಹಿತಿಯನ್ನು ಕೊಟ್ಟ ಭಾಗಶಃ ವಿಶ್ವಾಸಿಗಳು ಹೇಳುತ್ತಾರೆ, ಸ್ವಾಮಿ, ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಮತ್ತಾಯ 7:21-22. ಇವರುಗಳನ್ನು ಕ್ರಿಸ್ತನ ವಧು ಎಂದು ಗುರುತಿಸಲಾಗದು. ಮಹಾ ಸಂಕಟದ ಕಾಲದಲ್ಲಿ ಗೋಳಾಟಕ್ಕೂ ಕಟಕಟನೆ ಹಲ್ಲು ಕಡಿಯೋಣಕ್ಕೂ ಪಾಲ್ಗೊಳ್ಳಲು ಬಿಡಲಾಗುತ್ತದೆ. ನಿಸ್ಸಂದೇಹವಾಗಿ ಪಂಗಡಗಳ ಬದಲಿಗೆ ದೇವರ ಜನರಾಗಿರುವವರು ಆತನ ಮಹಾಶಕ್ತಿಯ ದಿನದಲ್ಲಿ ಸಿದ್ಧರಾಗುತ್ತಾರೆ ಮತ್ತು ವಾಸ್ತವವಾಗಿ ತಮ್ಮ ಪಠ್ಯವು ಘೋಷಿಸಿದಂತೆ ಬಹಳ ಬೇಗನೆ ದೇವರ ರಾಜ್ಯವು ಎಲ್ಲಾ ಜನರ ಆಕಾಂಕ್ಷೆ ಎಂದು ಗುರುತಿಸಲ್ಪಡುತ್ತದೆ. ಮುಂದಿನ ಶೀರ್ಷಿಕೆ ನೈತಿಕ ಮತ್ತು ಸಾಮಾಜಿಕ ಸುಧಾರಣೆಗಳು. ಮಾರಲ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ಸ್. ಯೆಹೋವನ ನಿಬಂಧನೆಯು ನಂತರದಲ್ಲಿ ಸ್ಥಾಪಿತವಾಗುವ ರಾಜ್ಯವಾದ ಚಿಯೋನ್ ಪರ್ವತದಿಂದ ಹೊರಡುವುದು ಮತ್ತು ಪ್ರಪಂಚದ ನೂತನ ರಾಜಧಾನಿಯಾದ ಯೆರೂಸಲೇಮಿನಿಂದ ಎಲ್ಲಾ ಜನರಿಗೆ ತನ್ನ ರಾಜಕುಮಾರರಿಂದ ಕರ್ತನ ವಾಕ್ಯವು ತಕ್ಷಣವೇ ಹಿಡಕೊಡಲ್ಪಡುವುದು. ಈಗಾಗಲೇ ಗುರುತಿಸಲ್ಪಟ್ಟಿರುವ ದುಷ್ಟರ ಆರ್ತನಾದವು ನೈತಿಕ ಸುಧಾರಣೆಯಾಗಿ ಎಲ್ಲಾ ಮಾರ್ಗಗಳಲ್ಲೂ ಸ್ಥಾಪಿಸಲಾಗುವುದು. ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಶ್ನೆಗಳನ್ನು ನ್ಯಾಯ ಮತ್ತು ಪ್ರೀತಿ ಎರಡರಲ್ಲೂ ಸಾಮರಸ್ಯವಾಗಿ ಮರುಸ್ಥಾಪಿಸಲಾಗುವುದು. ನ್ಯಾಯವನ್ನು ನೂಲನ್ನಾಗಿಯೂ ಧರ್ಮವನ್ನು ಮುಟ್ಟುಗೋಲನ್ನಾಗಿಯೂ ಮಾಡಲಾಗುತ್ತದೆ. ಯೆಶಾಯ 28:17. ಭೂಮಿಯ ಎಲ್ಲಾ ವ್ಯವಹಾರಗಳು ಪ್ರಾಮಾಣಿಕವಾಗಿಯೂ ಜೋಡಣೆ ಮಾಡಲ್ಪಡುತ್ತದೆ ಮತ್ತು ಕಟ್ಟುನಿಟ್ಟಾಗಿ ಅನುಸರಣೆಗೆ ತರಲಾಗುತ್ತದೆ. ಮಾನವತೆಯನ್ನು ತಪ್ಪುದಾರಿಗೆ ಎಳೆಯುವ ಮಾನಸಿಕ ಮತ್ತು ನೈತಿಕ ಗುಣಗಳ ದೌರ್ಬಲ್ಯಗಳು ಅಸಮತೋಲನದ ಮೂಲಕ ಆಕರ್ಷಿಸುವ ಮತ್ತು ಮೋಹಿಸುವ ಎಲ್ಲಾ ರೀತಿಯ ವ್ಯವಹಾರಗಳ ನಿಗ್ರಹಕ್ಕೆ ಸಂಬಂಧಿಸಿದಂತೆ ಎಷ್ಟೋ ಹೇಯವಾದ ಕೀಳು ಮನಸ್ಸನ್ನು ಸೂಚಿಸುವಂತಹ ಬಟ್ಟಿ ಇಳಿಸುವ ಸಾರಾಯಿ ಕಾರ್ಖಾನೆ, ಬ್ರಾಂದಿ ಅಂಗಡಿ, ಸಲೂನ್, ವೇಶ್ಯಾಗೃಹ, ಒಟ್ಟಾಗಿ ಪಾಲ್ಗೊಳ್ಳುವ ಪೂಲ್ ರೂಮ್ ಮತ್ತು
ಸಮಯವನ್ನೆಲ್ಲ ಕೊಲ್ಲುವ ಮತ್ತು ಗುಣನಡತೆಯನ್ನು ಹಾಳು ಮಾಡುವ ವ್ಯವಹಾರಗಳನ್ನು ನಿಲ್ಲಿಸಲಾಗುವುದು. ಅದರ ಸೇವಕರಿಗೆ ತಮಗೆ ಮತ್ತು ಇತರರಿಗೆ ಕೇವಲ ಪ್ರಯೋಜನಕಾರಿಯಾದವುಗಳನ್ನು ಮಾಡಲು ನೀಡಲಾಗುತ್ತದೆ.